ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಒಗ್ಗರಣೆ ಡಬ್ಬಿ. ಇವತ್ತು ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಮಾಡ್ಕೊಳ್ತಾ ಇರೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಮಾವಿನಕಾಯಿ ತೊಕ್ಕು. ಈ ರೆಸಿಪಿನ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ಈ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ನಾನು 2 ಹುಳಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಅದರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ಹೀಗೆ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ಈ ಪಿಕ್ಕಲ್ಗೆ ನಾನು ತುಂಬ ಹುಳಿ ಇರೋ ಮಾವಿನಕಾಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ಅಳತೆ ಮಾಡೋ ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ 2 ಕಪ್ವರೆಗೆ ಮಾವಿನಕಾಯಿ ತುರಿ ಬಂತು. ಈ 2 ಕಪ್ ಮಾವಿನಕಾಯಿ ತುರಿಗೆ ನಾನು ಮೆಜರ್ಮೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಅದೇ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕಂದ್ರೆ ಕ್ವಾಂಟಿಟೀಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಹೀಗೆ ತುರಿದುಕೊಂಡ ಮಾವಿನಕಾಯಿ ತುರಿನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಳ್ಳಿ. ಅದರಲ್ಲಿ 1 ಕಪ್ವರೆಗೆ ಎಣ್ಣೆ ಹಾಕ್ಕೊಳ್ಳಿ. ಕಡಲೆ ಬೀಜದ ಎಣ್ಣೆ ಅಥವಾ ಎಳ್ಳೆಣ್ಣೆನ ಈ ಪಿಕ್ಕಲ್ಗೆ ಯೂಸ್ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಇದರಲ್ಲೇ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿ ಹದವಾಗಿ ಹುರಿಯಿರಿ. ಈ ಒಗ್ಗರಣೆ ಫ್ರೈ ಆದಮೇಲೆ 2 ರೆಂಬೆವರೆಗೆ ಕರಿಬೇವನ್ನು ಕೂಡ ಹಾಕಿ ಕರಿಬೇವು ಚಿಟಪಟ ಅಂದಮೇಲೆ ಇದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಪಕ್ಕಕ್ಕಿಡಿ. ಎಣ್ಣೆ ಪೂರ್ತಿ ಉಗುರು ಬೆಚ್ಚಗೆ ಆಗೋವರೆಗೂ ತಣ್ಣಗಾಗಲು ಬಿಡಿ. ಎಣ್ಣೆ ಉಗುರು ಬೆಚ್ಚಗೆ ಆದಮೇಲೆ ಅದರಲ್ಲಿ ಹಾಕಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಈಗ ಹೇಳ್ತೀನಿ. ಮೊದಲಿಗೆ ಖಾರ ಹಾಕ್ಕೊಳ್ಬೇಕು. ನಾವು ಯಾವ ಕಪ್ಪಲ್ಲಿ ಮಾವಿನಕಾಯಿ ಅಳತೆ ಮಾಡಿಕೊಂಡ್ರೋ ಅದೇ ಕಪ್ಪಲ್ಲಿ 1/3 ಕಪ್ವರೆಗೆ ಖಾರ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿದ ನಂತರ ಇದರಲ್ಲೇ ಅರ್ಧ ಟೀ ಸ್ಪೂನ್ವರೆಗೆ ಅರಿಶಿನ ಕೂಡ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ವರೆಗೆ ಮೆಂತ್ಯ ಪುಡಿ ಹಾಕ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನ್ವರೆಗೆ ಸಾಸಿವೆ ಪುಡಿ ಹಾಕ್ಕೊಳ್ಳಿ. ನಂತರ ಇದರಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ವರೆಗೆ ಉಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ, ಆದರೆ ಪುಡಿ ಉಪ್ಪಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಪಿಕಲ್ ಮಿಕ್ಸ್ ಮಾಡಿದ ಮೇಲೆ ಕೂಡ ಉಪ್ಪು ಖಾರ ಟೇಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇವನ್ನೆಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ನಾವು ತುರಿದು ಪಕ್ಕಕ್ಕಿಟ್ಟ ಮಾವಿನಕಾಯಿ ತುರಿನ ಕೂಡ ಈ ಎಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಪಿಕಲ್ನೆಲ್ಲ ಕೂಡ ಮಿಕ್ಸ್ ಮಾಡಿದ ನಂತರ 2ರಿಂದ 3 ಗಂಟೆಗಳ ಕಾಲ ಮುಚ್ಚಳ ಮುಚ್ಚಿ ಪಕ್ಕಕ್ಕಿಟ್ಬಿಡಿ. ಇದು ಇನ್ಸ್ಟೆಂಟ್ ಪಿಕಲ್ ಆಗಿರೋದ್ರಿಂದ ತುಂಬ ಹೊತ್ತು ನೆನೆಸುವ ಅಗತ್ಯವಿಲ್ಲ. ಆದರೆ ಪಿಕಲ್ ನೆಂದಷ್ಟು ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. 2ರಿಂದ 3 ಗಂಟೆ ಪಿಕಲ್ ನೆಂದ ನಂತರ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಈ ಪಿಕಲ್ನ ಏರ್ಟೈಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ 1 ಇಯರ್ವರೆಗೆ ಈ ಪಿಕಲ್ ಫ್ರೆಶ್ ಆಗಿರುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅಷ್ಟೇ, ನಿಮ್ಮ ಊಟದ ರುಚಿ ಹೆಚ್ಚಿಸುವ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ. ಈ ರುಚಿಯಾದ ತೊಕ್ಕನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ನಿಮ್ಮ ಫೀಡ್ಬ್ಯಾಕ್ನ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗಾಗಿ ಸ್ವಾತಿ ಒಗ್ಗರಣೆ ಡಬ್ಬಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.